ನಮಸ್ತೆ ಎಲ್ಲರಿಗೂ. ಟೆರೆಸ್ ಗಾರ್ಡನ್ ರೆಸಿಪಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ನೋಡಿದವ್ರು ಹಂಗೆ ಲೈಕ್ ಕೊಡಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಹಳೆ ಗಾರ್ಡನ್. ಅವಾಗ ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಾಗಳದ ತೆಗೆದಿದ್ದು ವಿಡಿಯೋ, ಅದನ್ನೇ ಫಸ್ಟ್ ತೋರಿಸ್ತಾ ಇದ್ದೀನಿ. ಎಲೆ ಬಳ್ಳಿಗಳು ಕೂಡ ಅವಾಗ ತುಂಬ ಚೆನ್ನಾಗಿದ್ವು. ಇದರಲ್ಲಿ ಒಂದು ಹೋಗಿದೆ ಇವಾಗ. ನೋಡಿ ಆಲ್ಮಂಡ ನೋಡಿ ಎಣ್ಣೆ ಹರಳಿರೋದು ಇದು. ಇವಾಗ ಹೂವು ಜಾಸ್ತಿ ಆಗಿದ್ದಾವೆ, ಮೊಗ್ಗು ಹೂವು ಜಾಸ್ತಿ ಆಗಿದ್ದಾವೆ, ಬ್ರಾಂಚಸ್ಸು ಜಾಸ್ತಿ ಆಗಿದ್ದಾವೆ. ಇದರ ಬಳ್ಳಿ ಥರನೂ ಬೆಳೆಸ್ಕೋಬೋದು, ಪೊದೆ ಥರನೂ ಬೆಳೆಸ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ನಾಕೆ. ಯಾಕೆಂದರೆ ಇದು ಬಳ್ಳಿ ಅಂತಲೇ ನಾನು ತೊಗೊಂಬಂದಿದ್ದು. ಆಮೇಲೆ ಬಳ್ಳಿ ಎಲ್ಲ ಬಳ್ಳಿ ಬೆಳೆಸೋಕ್ಕೆ ಜಾಗ ಇರೋಲ್ಲ ಅಂತೇಳ್ಬಿಟ್ಟು ಹೋದ ಸರಿ ಕ್ಲೀನ್ ಮಾಡುವ ಪ್ರೂನ್ ಮಾಡಿದ್ದೆ. ಪ್ರೂನ್ ಮಾಡಿದಾಗ 4-5 ರೆಂಬೆ ಬಂದವು. ಆವಾಗ ಇದೇ ಥರ ಬೆಳೆಸ್ಕೊಳ್ಳೋದು. ಅಂದರೆ ಒಂಚೂರು ಹೈಟ್ ಬೆಳೆಯುತ್ತೆ ಅಷ್ಟೇ, ಮಾಮೂಲಿ ಗಿಡಕ್ಕಿಂತ ಸ್ವಲ್ಪ ಹೈಟಾಗಿ ಬೆಳೆಯುತ್ತೆ. ನೀವು ಬೇಕಾದ ಪ್ರೂನ್ ಮಾಡ್ಕೋಬೋದು. ಆಮೇಲೆ ಕಟಿಂಗ್ ಇಟ್ಟು ನಾನು ನೋಡಿಲ್ಲ. ಇದು ಎಲ್ಲೋ ಆಲ್ಮಂಡ. ಇದರ ಎಲೆ ಸಾಮಾನ್ಯ ಯಾವಾಗಲೂ ಲೈಟಾಗೇ ಇರುತ್ತೆ. ಈ ಸರಂತೂ ಇನ್ನೂ ಲೈಟಾಗಿದೆ. ಇದಕ್ಕೊಂಚೂರು ಐರನ್ ಕಮ್ಮಿ ಇರುತ್ತೆ. ಬಾಳೆಹಣ್ಣಿನ ಲಿಕ್ವಿಡ್ ಕೊಟ್ಟರೆ ಅಥವಾ ಚಾಕ್ ಪೀಸು ಅದರಲ್ಲಿ ಮಣ್ಣಲ್ಲಿ ಊತ್ಬಿಟ್ರೂ ಸರಿ ಹೋಗುತ್ತೆ. ಅಥವಾ ಮಳೆ ಯಾವ್ದಾದ್ರು ಕಬ್ಬಿಣದ ಸಾಮಾನು ಊತಿದ್ರೂ ಐರನ್ನು ಕಬ್ಬಿಣಾಂಶ ಕೊಟ್ಟಂಗಿರುತ್ತೆ ಗಿಡಗಳಿಗೆ. ಇದು ನೋಡಿ ವಾಟ್ರ್ ಆಪಲ್ಲು. ಇದು ವಾಟ್ರ್ ಆಪಲ್ ಅಂತೀನಿ, ಆಪಲ್ ಬೇರು. ಅವು ಇನ್ನೂ ಕಾಯಿ ದೊಡ್ಡದಾಗ್ತಾ ಇದ್ದಾವೆ. ನೋಡೋಣ, ಸ್ವಲ್ಪ ಕಲರ್ ಬಂದಮೇಲೆ ಕೀಳೋಣ ಅಂತ ಹಂಗೆ ಬಿಟ್ಟಿದ್ದೀನಿ. ನೋಡಿ ಸೇವಂತಿಗೆ ಗಿಡಗಳಲ್ಲಿ ಹೂವು, ಆಮೇಲೆ ಗುಲಾಬಿ ಗಿಡದಲ್ಲಿ ನೋಡಿ ಮೊಗ್ಗು ಹೂವು ನೋಡಿ ಖುಷಿಯಾಗುತ್ತೆ, ತುಂಬ ಖುಷಿಯಾಗುತ್ತೆ. ಗಿಡ ಕೇರ್ ಮಾಡದೇ ಇದ್ರೂ ಹೂವುಗಳು ಸಿಗ್ತಾಯಿದ್ದಾವೆ. ಅದು ಬೇರೆ ಇವಾಗ ಗುಲಾಬಿ ಗಿಡದ ಸೀಸನ್ನು ಅಲ್ಲ, ಆದ್ರೂ ಹೂವು ಬಿಡ್ತಾ ಇದ್ದಾವೆ. ವೈಟ್ ಜಾಸ್ತಿ ಇದೆ, ಪಿಂಕ್ ಇದೆ, ಇನ್ನೊಂದು ರೆಡ್ ಇರಬೇಕು. ಆಮೇಲೆ ಎಲ್ಲೋ ಹೊತ್ತು ಮೊದಲು ಅದು ಎಲ್ಲೋ ಹೋಯ್ತು. ಅದು ಯಾವ ಥರ ಒಂದು ಆವಾಗ ಒಂದು ಸರಿ 2-3 ಗಿಡ ಕಳ್ಕೊಂಡೇ ಇದೆ ಅಂತ ಹೇಳಿದ್ನಲ್ವ. ಗುಲಾಬಿ ಗಿಡ ಅವಾಗ ಹೋದಂಗೆ ಆಯಿತು. ಆಮೇಲೆ ದಾಸವಾಳ ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಏನಿಲ್ಲ. ಇದೊಂದು ಹೊಸ್ದಾಗಿ ಕಲರ್ ಬಿಟ್ಟಿತ್ತಲ್ವ, ಅದಕ್ಕೆ ಹಂಗೆ ವಿಡಿಯೋ ಮಾಡಿ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಚಿಕ್ಕದಾದರೂ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರ ತುಂಬ ಜನ. ನೀವು ಸ್ಕಿಪ್ ಮಾಡಿ ನೋಡಿದರೆ ನಮಗೇನು ಪ್ರಯೋಜನ ಇಲ್ಲ. ದಯವಿಟ್ಟು ಚಿಕ್ಕ ವಿಡಿಯೋಗಳಾದ್ರೂ ಪೂರ್ತಿ ನೋಡಿ. ಆಮೇಲೆ ಒಬ್ಬೊಬ್ಬರು 2 ಚಾನಲ್ ಮಾಡಿಬಿಟ್ಟು 2 ಚಾನಲಿಂದನೂ ನಾನು ಒಂದೇ ವಿಡಿಯೋಗೆ 2 ಸರಿ ಕಮೆಂಟ್ ಹಾಕ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಯಾಕೆಂದರೆ ನಾನು ಕಮೆಂಟ್ ಹಾಕಿದವರು ವಿಡಿಯೋಗಳು ನೋಡ್ತಾ ಇದ್ದೀನಿ. ನೀವು ಒಬ್ಬರೇ 2 ಚಾನಲಿಂದ ಒಂದೇ ವಿಡಿಯೋಗೆ ಕಮೆಂಟ್ ಹಾಕಿದ್ರೆ ನಾವು ನಿಮ್ಮದೇ 2 ವಿಡಿಯೋಗಳು ನೋಡಿಕೊಂಡ್ರೆ ಬೇರೆ ವಿಡಿಯೋ ನೋಡೋಕ್ಕಾಗಲ್ಲ. ಆ ಥರ ತಪ್ಪು ಮಾಡಬೇಡಿ 2 ಚಾನಲವರು. ಇಲ್ಲಾಂದರೆ ಒಂದಿನ ಒಂದು ಚಾನಲಿಂದ ಹಾಕಿ, ಇನ್ನೊಂದು ದಿನ ಇನ್ನೊಂದು ಚಾನಲಿಂದ ಹಾಕಿ. ಆ ಥರ ಸರಿ ಹೋಗುತ್ತೆ. ಎಲ್ಲರಿಗೂ ನ್ಯಾಯ ಇರಬೇಕಲ್ವ, ಎಲ್ಲರಿಗೂ ಅದರಿಂದ ಉಪಯೋಗ ಆಗಬೇಕು ಕಮೆಂಟ್ ಹಾಕಿದ್ಮೇಲೆ. ಅದಕ್ಕೆ ಹೇಳ್ತಾಯಿದ್ದೀನಿ, ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ. ಇರೋದನ್ನ ಹೇಳ್ತಾಯಿದ್ದೀನಿ, ನನಗೆ ಗೊತ್ತಿರೋದು. ಯಾಕೆಂದರೆ ತುಂಬ ಬೇಜಾರು ಮಾಡ್ಕೊತಾರೆ ಒಬ್ಬೊಬ್ಬರು. ಇದು ನೋಡಿ ಇವತ್ತು ಇದೇನು, ಇದು ಅಷ್ಟೇ ತುಂಬ ಉದ್ದ ಬೆಳೆಯುತ್ತೆ. ಇದು ದಿನ ಒಂದು ಹೂವು ಅರಳುತ್ತೆ ನೋಡಿ, ಖುಷಿಯಾಗುತ್ತೆ. ತುಂಬ ದಿನ ಅದು ಹೂವು ಬಿಡ್ತಾ ಇರಲಿಲ್ಲ, ಹೋಯ್ತು ಅಂದ್ಕೊಂಡಿದ್ದೆ ಗಿಡ. ಇವಾಗ ಖುಷಿ ಆಯಿತು. ಆಮೇಲೆ ಇದನ್ನು ಅಷ್ಟೇ ಬಕೀಟು ಒಡೆದೋಗಿದೆ, ಹಂಗೆ ಹೂವು ಬಿಡ್ತಾ ಇದೆ. ಅದು ರಿಪಾರ್ಟ್ ಮಾಡೋಕ್ಕೆ ಆಗಿಲ್ಲ. ತುಂಬ ಹಳೆಯ ಗಿಡ ಇದು, ಮದರ್ ಪ್ಲಾಂಟ್. ಇದರಿಂದ 2-3 ಮಾಡಿ ನಮ್ಮ ತಂಗಿಯವ್ರಿಗೂ ಕೊಟ್ಟಿದ್ದೀನಿ. ಇದು ಮಾಮೂಲಿ ನಿಮಗೆ ಗೊತ್ತಲ್ವ, ಇಲ್ಲಿ ಸೈಡಲ್ಲಿಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ಕಟಿಂಗಿಂದ ಬಂದಿದ್ದು ಅನಿಸುತ್ತೆ, ದೊಡ್ಡ ಗಿಡದಿಂದ. ನೋಡೋಕ್ಕೂ ಅದೇ ಥರ ಇದೆ. ಆಮೇಲೆ ಸಂಪಿಗೆ ಗಿಡದಲ್ಲಿ ಮೊಗ್ಗು ಸ್ಟಾರ್ಟ್ ಆಗಿದೆ. ಇದನ್ನು ನಾನು ಕ್ಲೀನ್ ಮಾಡೋ ಹೊತ್ತಂದು ಗಿಡ ನೆಟ್ಟಿದ್ದೆ. ಖುಷಿ ಆಯಿತು ನೋಡಿ ಮೊಗ್ಗುಗಳು. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.